ಈದ್ ಮಿಲಾದ್ ಮೆರವಣಿಗೆ ವೇಳೆ ಖಡ್ಗ ಪ್ರದರ್ಶನವನ್ನ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಯುವಕರು ಈ ರೀತಿ ಖಡ್ಗ ಪ್ರದರ್ಶನವನ್ನ ಮೆರವಣಿಗೆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮೆರವಣಿಗೆ ವಾಹನದ ಮೇಲ್ಗಡೆ ನಿಂತುಕೊಂಡು ಖಡ್ಗ ಪ್ರದರ್ಶನವನ್ನ ಯುವಕರು ಮಾಡಿದ್ದಾರೆ. ಈದ್ ಮಿಲಾದ್ ಮೆರವಣಿಗೆ ನಡೀತಾ ಇತ್ತು ಬಾಗಲಕೋಟೆಯಲ್ಲಿ. ಆ ಟೈಮ್ನಲ್ಲಿ ಯುವಕರು ಖಡ್ಗ ಪ್ರದರ್ಶನ ಮಾಡಿದ್ದಾರೆ. ಮೆರವಣಿಗೆ ವಾಹನದ ಮೇಲ್ಗಡೆನೆ ನಿಂತುಕೊಂಡು ಖಡ್ಗ ಪ್ರದರ್ಶನ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಯುವಕರು. ಪೊಲೀಸರು ಕೂಡ ಅಲ್ಲಿ ಇದ್ರು. ಪೊಲೀಸರ ಸಮ್ಮುಖದಲ್ಲೇ ಈ ರೀತಿ ಮೆರವಣಿಗೆ ಸಂದರ್ಭದಲ್ಲಿ ಖಡ್ಗವನ್ನ ಪ್ರದರ್ಶನ ಮಾಡಿರುವುದು. ಬಾಗಲಕೋಟೆಯಲ್ಲಿ ಈ ರೀತಿ ಯುವಕರು ಖಡ್ಗ ಪ್ರದರ್ಶನವನ್ನ ಮಾಡಿದ್ದಾರೆ. ಅದು ಕೂಡ ಮೆರವಣಿಗೆ ನಡೀತಿದ್ದಾಗ ಮೆರವಣಿಗೆ ವಾಹನದ ಮೇಲ್ಗಡೆ ನಿಂತ್ಕೊಂಡು ಖಡ್ಗ ಪ್ರದರ್ಶನವನ್ನ ಮಾಡಿದ್ದಾರೆ. ಪೊಲೀಸರು ಕೂಡ ಅಲ್ಲಿ ಇದ್ರು. ಪೊಲೀಸರ ಸಮ್ಮುಖದಲ್ಲೇ ಪೊಲೀಸರ ಎದುರುಗಡೆನೆ ಖಡ್ಗ ಹಿಡಿದು ಯುವಕರು ಡಾನ್ಸ್ ಕೂಡ ಮಾಡಿದ್ದಾರೆ. ಪೊಲೀಸರು ಕೂಡ ಅಲ್ಲಿದ್ರು. ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರು ಇದ್ರೂ ಕೂಡ ಪೊಲೀಸರ ಸಮ್ಮುಖದಲ್ಲೇ ಖಡ್ಗವನ್ನ ಹಿಡಿದು ಯುವಕರು ಡಾನ್ಸ್ ಕೂಡ ಮಾಡಿದ್ದಾರೆ. ವಿವಾದಕ್ಕೆ ಕಾರಣವಾಗಿದೆ ಈಗ ಬಾಗಲಕೋಟೆಯಲ್ಲಿ ಆಗಿರುವಂತಹ ಈ ಘಟನೆ. ಯುವಕರು ಖಡ್ಗ ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ಪೊಲೀಸರು ಇದ್ರೂ ಕೂಡ ಖಡ್ಗವನ್ನ ಹಿಡ್ಕೊಂಡು ಪೊಲೀಸರ ಸಮ್ಮುಖದಲ್ಲೇ ಡಾನ್ಸ್ ಕೂಡ ಮಾಡಿದ್ದಾರೆ. ನಾವು ವಿಜುವಲ್ಸ್ ಅಲ್ಲೂ ಕೂಡ ಗಮನಿಸ್ತಿದ್ದೀವಿ. ಆ ವಾಹನದ ಮೇಲೆ ನಿಂತ್ಕೊಂಡು ಮೆರವಣಿಗೆ ಟೈಮ್ನಲ್ಲಿ ಯುವಕರು ಖಡ್ಗ ಪ್ರದರ್ಶನ ಮಾಡಿದ್ರು. ಪೊಲೀಸರು ಕೂಡ ಆ ಟೈಮ್ನಲ್ಲಿ ಇದ್ರು. ಚಿಕ್ಕಬಳ್ಳಾಪುರದ ಕುರುವೆಗೆರೆಯಲ್ಲಿ ಕರೆಂಟ್ ಶಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡದ ವರದಿಗೆ ಈಗ ಇಂಪ್ಯಾಕ್ಟ್ ಆಗಿದೆ. ಶಾಕ್ ವರದಿಯಿಂದ ಕೊನೆಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಗ್ರೌಂಡಿಂಗ್ ಆಗ್ತಾ ಇದೆ ಅಂತ ಈಗ ಕಂಪನಿಗೆ ಸೂಚನೆ ಕೂಡ ಕೊಟ್ಟಿದೆ. ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕುರುವೆಗೆರೆಯಲ್ಲಿ ಕರೆಂಟ್ ಶಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡದಲ್ಲಿ ವರದಿ ಪ್ರಸಾರ ಆಗಿತ್ತು. ಈ ವರದಿಗೆ ಇದೀಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಈ ಗ್ರಾಮದಲ್ಲಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇತ್ತು. ರೈತರ ಹೊಲಗಳಲ್ಲಿ ವಿದ್ಯುತ್ ಸ್ಪರ್ಶವಾಗ್ತಾ ಇತ್ತು. ರೈತರು ಹೊಲಗಳಿಗೆ ಹೋಗೋದಕ್ಕೂ ಕೂಡ ಹೆದರುಕೊಳ್ತಾ ಇದ್ರು. ಆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ವಿದ್ಯುತ್ ಸ್ಪರ್ಶದಿಂದ ಕೂಲಿ ಕೆಲಸಕ್ಕೂ ಕೂಡ ಯಾರು ಕಾರ್ಮಿಕರು ಸಿಗ್ತಾ ಇರಲಿಲ್ಲ. ಭಯ ಪಡ್ತಾ ಇದ್ರು. ಪ್ರಾಣ ಭಯ ಕೂಡ ಅವ್ರಿಗೆ ಇತ್ತು. ಇನ್ನೊಂದು ಕಡೆ ಬೆಸ್ಕಾಂ ಸಿಬ್ಬಂದಿ ಕೂಡ ದ್ರಾಕ್ಷಿ ತೋಟಕ್ಕೆ ತಗುಲಿದ ಬೆಂಕಿ ನೋಡಿ ಸ್ಥಳದಿಂದ ಓಡಿ ಹೋಗಿದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ವರದಿ ಪ್ರಸಾರ ಆಗಿತ್ತು. ಕೊನೆಗೂ ಈಗ ಜಿಲ್ಲಾಡಳಿತ ಈ ಶಾಕ್ ವರದಿಯಿಂದ ಎಚ್ಚೆತ್ತುಕೊಂಡಿದೆ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ಗ್ರೌಂಡಿಂಗ್ ತಡೆಯೋದಕ್ಕೆ ಪವರ್ ಗ್ರಿಡ್ ಕಂಪನಿಗೆ ಈಗ ಸೂಚನೆಯನ್ನು ನೀಡಲಾಗಿದೆ. ಡಿಸಿ ಗಮನಕ್ಕೆ ಈಗ ಬೆಸ್ಕಾಂನ AEE ಸುಂದರೇಶ್ ಅವರು ತಂದಿದ್ದಾರೆ. ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಚಿಕ್ಕಬಳ್ಳಾಪುರದ ಕುರುವೆಗೆರೆ ಗ್ರಾಮದಲ್ಲಿ ಅಂತ ಶಾಸಕ ನಾರಾಯಣ ಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ರೈತರಿಗೆ ಜೊತೆಗೆ ಕೂಲಿ ಕಾರ್ಮಿಕರಿಗೆ ಯಾರೆಲ್ಲ ಕೆಲಸವನ್ನ ಮಾಡ್ತಾರೆ ಹೊಲಗಳಿಗೆ ಹೋಗಿ ಅವ್ರಿಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು ಕುರುವೆಗೆರೆಯಲ್ಲಿ. ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ವರದಿ ಪ್ರಸಾರ ಆಗ್ತಿದ್ದಂಗೆ ಶಾಕ್ ಆಗ್ತಾ ಇದೆ. ಅಲ್ಲಿ ಯಾರು ಕೂಡ ಹೋಗ್ತಿಲ್ಲ. ರೈತರು ಕೂಡ ತುಂಬಾ ಭಯ ಪಡ್ತಿದ್ದಾರೆ ಅಂತ ವರದಿ ಪ್ರಸಾರ ಆಗ್ತಿದ್ದಂಗೆ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವಿದ್ಯುತ್ ಪಾಸ್ ಆಗುವ ಸಂದರ್ಭದಲ್ಲಿ ಈ ಭಾಗದ ರೈತರ ಚಪ್ಪರಗಳಲ್ಲಿ ವಿದ್ಯುತ್ ಪಾಸ್ ಆಗ್ತಾ ಇರೋದು ನೋಡಿದ್ರೆ ಬಹಳ ದೊಡ್ಡ ಅನಾಹುತ ಆಗುವಂಥ ಸ್ಟೇಜಲ್ಲಿದೆ. ಆದರೆ ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಅಂತೇಳಿ KEB AEEಗೆ ಈಗಲೇ ತುರ್ತಾಗಿ ಫೋನ್ ಮಾಡಿ ಅವ್ರನ್ನ ಬಂದು ಪರಿಶೀಲನೆ ಮಾಡಿ ರೈತರಿಗೆ ತೊಂದರೆ ಆಗದಿದ್ದಂಗೆ ಅದನ್ನು ಯಾವ ರೀತಿ ಬಂದೋಬಸ್ತ್ ಮಾಡಬೇಕು ಅನ್ನೋದನ್ನು ಸೂಕ್ತ ಕ್ರಮ ಜರುಗಿಸ್ಬೇಕು ಅಂತೇಳಿ ಅವ್ರಿಗೆ ನಾನು ಈಗಾಗಲೇ ಒತ್ತಾಯ ಮಾಡಿದ್ದೀನಿ. ತುರ್ತಾಗಿ ಈಗ ಒತ್ತಾಯ ಮಾಡಿ ಮತ್ತೊಂದು ಸಾರಿ ಈಗ ಹೋಗಿ ಒತ್ತಾಯ ಮಾಡಿ ಇದಕ್ಕೆ ಪರಿಹಾರ ಕೊಡಿ ಅಂತ ನಾನು ಹೇಳ್ತೀನಿ. ನನಗೆ ಎಲ್ಲೋ ಒಂದು ಕಡೆ ರೈತರು ಪಾಪ ಹಗಲು ರಾತ್ರಿ ಅಂದರೆ ತೋಟದಲ್ಲಿ ದುಡಿಬೇಕಾದಂಥ ಸಂದರ್ಭದಲ್ಲಿ ಕರೆಂಟು ಮತ್ತು ನೀರು ಎರಡೂ ಹೊಂದಾಣಿಕೆ ಹೋಗಲ್ಲ. ಅದರಿಂದ ಏನಾದರೂ ರೈತರಿಗೆ ಅನಾಹುತ ಆದರೆ ದೊಡ್ಡ ದುರಂತನೇ ಆಗ್ಬೋದು. ಅದಕ್ಕೆ ಸೂಕ್ತ ಪರಿಹಾರ ಇದಕ್ಕೆ ಏನಾಗಿದೆ ಇದ್ರ ಬಗ್ಗೆ ಏನು ಕ್ರಮ ತಗೊಂತಾರೆ KEB AEE ಅವ್ರಿಗೆ ಹೇಳಿ ತುರ್ತು ಕ್ರಮ ತಗೊಳ್ಳೋದಕ್ಕೆ ನಾನು ಶಿಫಾರಸು ಮಾಡ್ತೀನಿ. ವಿದ್ಯುತ್ ಪಾಸ್ ಆಗೋ ಸಂದರ್ಭ